ಎಲ್ಲರಿಗೂ ನಮಸ್ಕಾರ. ಇವತ್ತು ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ವತಿಯಿಂದ ನಾವು ಇವತ್ತು ಒಂದು ಸುದ್ದಿಗೋಷ್ಠಿ ಮಾಡಲಾಗಿದೆ. ಈ ಸುದ್ದಿಗೋಷ್ಠಿ ಮಾಡುವ ಉದ್ದೇಶ ಏನಪ್ಪ ಅಂತಂದರೆ, ಏನು ಕಲಬುರಗಿ ನಗರದಲ್ಲಿ 2012ರಿಂದ ಏನು ಕೆಲಸ ಪ್ರಾರಂಭ ಆಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ಸೇಡಂ ರಸ್ತೆ ಹೋಗುವ ರಸ್ತೆಗೆ ಏನು ಅಂಬೇಡ್ಕರ್ ಭವನ ಏನು 2012ರಿಂದ ಏನು ಕಾಮಗಾರಿ ಪ್ರಾರಂಭ ಆಗಿದೆ. 2026 ಬಂದರೂ ಇನ್ನೊಂದು ಸಂಪೂರ್ಣ ಕಾಮಗಾರಿ ಕಂಪ್ಲೀಟ್ ಆಗಿಲ್ಲ ಮತ್ತು ಇನ್ನೂ ತನಕ ಉದ್ಘಾಟನೆ ಆಗಿಲ್ಲ. ಇದು ಅದಕ್ಕೆ ಜೈ ಕನ್ನಡ ರಕ್ಷಣಾ ವೇದಿಕೆ ಬಲವಾಗಿ ಖಂಡಿಸಿ, ಇದು 4ನೇ ಸಲ ನಾನು ಸುದ್ದಿಗೋಷ್ಠಿ ಮಾಡೋದು, 4ನೇ ಸಲ ಸ್ಟ್ರೈಕ್ ಮಾಡೋದು. ಅದು ಉದ್ಘಾಟನೆ ಮಾಡಬೇಕು ಮತ್ತು ಸಮಾಜಕ್ಕೆ ಏನು ದಲಿತ ಸಮಾಜಕ್ಕೆ ಅದು ಒಪ್ಪಿಸ್ಬೇಕು ಅಂತ. ಯಾಕಂತಂದರೆ ಇವತ್ತು ಅದು ಖರ್ಚು ಮಾಡೋದೇ ಅಂಬೇಡ್ಕರ್ ಭವನಕ್ಕೆ, ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಭವನಕ್ಕೆ 8,75 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. ನಾನು ಹೋಗಿ 2019ರಲ್ಲಿ ಹೋಗಿ ಇನ್ಕ್ವೈರಿ ಮಾಡಿ ಅದಕ್ಕೆಲ್ಲ ವಿಡಿಯೋ ನೋಡ್ಕೊಂಡು ಅದೆಲ್ಲ ಸುದ್ದಿ ಮಾಡಿದೆ. ಸುದ್ದಿ ಮಾಡೋ ನಂತರ ಮತ್ತು ನಾನು ಜಿಲ್ಲೆ ಉಸ್ತುವಾರಿ, ಅವಾಗಿನ ಜಿಲ್ಲೆ ಉಸ್ತುವಾರಿ ಪ್ರಿಯಾಂಕ ಖರ್ಗೆ ಸಾಹೇಬ್ರಿಗೆ ಭೇಟಿ ನೀಡಿ ಅವಾಗ ಅವ್ರಿಗೊಂದು ಮನವಿ ಪತ್ರ ಕೊಟ್ಟೆ. ಮನವಿ ಪತ್ರ ಕೊಡೋದು ಜಿಲ್ಲಾಧಿಕಾರಿ ಮನವಿ ಪತ್ರ ಕೊಟ್ಟ ಮೇಲೆ ಜಿಲ್ಲೆ ಉಸ್ತುವಾರಿ ಮನವಿ ಪತ್ರ ಕೊಡೋದು. ಅವ್ರೇನಂದ್ರೆ ಆಯ್ತರಪ್ಪ ಏನಾಗಿದೆ ಅಂದ್ರೆ, ಸರ್ ಹಿಂಗೆ ಆಗಿದೆ ಅಂತ ಅವರಿಗೆ ನಾನು ಎಲ್ಲ ಅವರು ಹಿಂಗೆ ಆಗಿದೆ ಸರ್, ಅಂಬೇಡ್ಕರ್ ಭವನಕ್ಕೆ ಉನ್ನತ ಉದ್ಘಾಟನೆ ಆಗಿಲ್ಲ, 2000 ಅಲ್ಲಿ ಪ್ರಾರಂಭ ಮಾಡಿದ್ದಾರೆ, ಇನ್ನೂ ತನಕ 2024-25 ಬಂದರೂ ಇನ್ನೂ ಆಗಿಲ್ಲ ಅಂತಂದಾಗೆ ಅವ್ರು ಆಯ್ತು ಅಂತಂದು ಎಷ್ಟು ಕಮ್ಮಿ ಇದೆ 2.5 ಕೋಟಿ. ಮತ್ತು ಅವ್ರು 2.5 ಕೋಟಿ ಇದಕ್ಕೆ PWದವರಿಗೆ 2.5 ಕೋಟಿ ರೂಪಾಯಿ ಕೊಟ್ಟಿದ್ರು. ಕೊಟ್ಟ ನಂತರ ಅಲ್ಲಿ ಏನಾಗಿತ್ತು ಅಂತಂದರೆ ಖರ್ಚು ಮಾಡಿದ್ದಾರೆ. ಈಗ ಕಲರು ಗ್ಲಾಸು ಅದೆಲ್ಲ ಕುಡಿಸಿದ್ದಾರೆ. ಆದರೆ ಸೋಸಲಾಪುರಕ್ಕೆ ಏನು ಅದು ಒಪ್ಪಿಸ್ಬೇಕು, ಇನ್ನೂ ತನಕ ಒಪ್ಪಿಸಿಲ್ಲ ಉದ್ಘಾಟನೆ ಮಾಡಿ. ಆಲ್ರೆಡಿ ಮತ್ತು ಉದ್ಘಾಟನೆ ಮಾಡ್ಬೇಕಂತಂದು ಏನು ಸೋಸಲಾಪುರದವ್ರು ಕಾರ್ಡ್ ಮಾಡಿದ್ರು, ಮಾಡಿದ್ರು, ಡೇಟ್ ಎಲ್ಲ ತೊಗೊಂಡ್ರು. ಡೇಟ್ ತೊಗೊಂಡ ನಂತರ ಅದಕ್ಕೆ ಇನ್ನೂ ತನಕ ಉದ್ಘಾಟನೆ ಮಾಡಿಲ್ಲ. ಇದು ಅದಕ್ಕೆ ನಾವು ಬಲವಾಗಿ ಖಂಡಿಸಿ ಮತ್ತೊಮ್ಮೆ ಇವತ್ತೊಂದು ಸುದ್ದಿಗೋಷ್ಠಿ ನಾವು ಮಾಡ್ತಾ ಇದ್ದೇವೆ. ಏಕೆಂತಂದರೆ ಇದು ನಾನು ಹೋಗಿ ಸೋಸಲಾಪುರಕ್ಕೆ ಮತ್ತು ಭೇಟಿಯಾದಾಗೆ ಅವರೆಲ್ಲ ಅಧಿಕಾರಿಗಳು ಹೇಳಿದ್ದಾರೆ, ನೋಡಿ ಸರ್, ಅದೊಂದು ಉದ್ಘಾಟನೆ ಮಾಡಬೇಕಾದ್ರೆ ಅದಕ್ಕೊಂದು ಸಮಿತಿ ಬೇಕು, ಅದಕ್ಕೆ ನಮ್ಮ ಸಮಾಜ ಕಡೆಯಿಂದ ಒಂದು ಸಮಿತಿ ಬೇಕು ಸರ್. ನಮ್ಮ ಸಮಾಜ ಏನು ಮಾಡಿದೆ ಅಂದರೆ, ಇವತ್ತು ದಲಿತ ಸಮಾಜ ಎಲ್ಲಿ ಇವತ್ತು ಒಂದು ಬಾಬಾ ಸಾಹೇಬ್ ಜಯಂತಿ ಇರ್ಬೋದು, ಒಂದು ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಇವತ್ತು ಎಲ್ಲೋ ರಸ್ತೆ ಮೇಲೆ ಅಂಬೇಡ್ಕರ್ ಆವರಣದಲ್ಲಿ ಮತ್ತು ಯಾವುದ್ರ ಖಾಸಗಿ ಹೋಟೆಲಲ್ಲಿ, ಇಲ್ಲಿಕಂದ್ರೆ IBಯಲ್ಲಿ ಅಂತಲ್ಲೆಲ್ಲ ನಾವು ಮೀಟಿಂಗ್ ಆಗಲಿ ಫಂಕ್ಷನ್ ಮಾಡೋದಂಥ ಪರಿಸ್ಥಿತಿ ಬಂದಿದೆ. ಇಲ್ಲಿ ಒಂದು ಸೇಡಂ ರಸ್ತೆಗೆ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 8,75 ಲಕ್ಷ, ಈಗ 12 ಕೋಟಿ ರೂಪಾಯಿದು ಒಂದು ಭವ್ಯ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಭವನ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಸ್ವಾಗತ ಮಾಡಿದ್ದೆ. ಆದರೆ ಇನ್ನೂ ತನಕ ಉದ್ಘಾಟನೆ ಮಾಡಿ ನಮ್ಮ ಸಮಾಜಕ್ಕೆ ಒಪ್ಪಿಸ್ಬೇಕು. ಅದಕ್ಕೆ ಒಂದು ನಾನು ಅದು ಒಪ್ಪಿಸಿದ್ರೆ ಅದಕ್ಕೆ ಒಂದು ಸವಲತ್ತು ಅದಕ್ಕೆ ಮೇಂಟೆನೆನ್ಸ್ ಮಾಡಬೇಕಲ್ಲ. ಅದಕ್ಕೆ ನಾನು ಅಧಿಕಾರಿಗಳು ಹೇಳಿದ್ದಾರೆ. ನಾನು ಈ TV ಮೂಲಕ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಮತ್ತು ನಾನು ನಮ್ಮ ನಾಯಕರಾಗಿರುವಂಥ ಜಿಲ್ಲೆ ಉಸ್ತುವಾರಿಯಾದ ಪ್ರಿಯಾಂಕ ಖರ್ಗೆ ಸಾಹೇಬರಿಗೆ ವಿನಂತಿ ಮಾಡ್ತೀನಿ, ನಿಮ್ಮ ನೇತೃತ್ವದಲ್ಲಿ ಒಂದು ನಮ್ಮ ಸಮಾಜ ಒಂದು ಸಭೆ ಕರೆದಿ, ಸಭೆಯಲ್ಲಿ ಅದು ಅಂಬೇಡ್ಕರ್ ಭವನ ಯಾರಿಗೆ ಒಪ್ಪಿಸ್ಬೇಕು, ಸಮಾಜಕ್ಕೆ ಒಪ್ಪಿಸ್ಬೇಕು ಮತ್ತು ಸಮಾಜದಲ್ಲಿ ಯಾರಿಗೆ ಗೌರವ ಅಧ್ಯಕ್ಷ ಮಾಡಬೇಕು ಒಂದು ಕಮಿಟಿ ಮಾಡಿ. ಯಾಕಂದರೆ ಅದರ ಅಧ್ಯಕ್ಷತೆ ಜಿಲ್ಲಾಧಿಕಾರಿಗಳು ಇರ್ತಾರೆ. ಅದರ ತಳಗೆ ಒಂದು ಕಮಿಟಿ ಮಾಡಿದಾಗ ಆ ಕಮಿಟಿಗೆ ನಾವು ಒಂದು ಕಮಿಟಿ ಮಾಡಿದಾಗ ಆ ಕಮಿಟಿ ರೀತಿ ಕಾರ್ಯಕ್ರಮ ಯಾವ್ಯಾವ ಆಗ್ತವೆ, ಎಲ್ಲರಿಗೂ ಕಾರ್ಯಕ್ರಮ ಮಾಡಬಾರ್ದು. ಅದಕ್ಕೆ ಯಾವುದೇ ಜಾತಿ ಇಲ್ಲ, ಏನಿಲ್ಲ, ಎಲ್ಲ ಜಾತಿ ಧರ್ಮಗಳು ಅಲ್ಲಿ ಕಾರ್ಯಕ್ರಮ ಮಾಡೋಂಥ ಅವಕಾಶ ಇರ್ತದೆ. ಅಲ್ಲಿ ಅಂಬೇಡ್ಕರ್ ಭವನಕ್ಕೆ ಅಲ್ಲಿ ಯಾರೂ ಬಂದು ಕಾರ್ಯಕ್ರಮ ಮಾಡಬಾರ್ದು. ಆ ಕಾರ್ಯಕ್ರಮ ಮಾಡೋಂಥ ದುಡ್ಡಿನಲ್ಲಿ ಅಲ್ಲಿ ಮಾಡುವಂಥ ವಾಚ್ಮನ್ ಕೆಲಸ ಇರ್ಬೋದು, ಅಲ್ಲಿ ಸ್ವಚ್ಛತೆ ಮಾಡೋದಿರ್ಬೋದು, ಸೌಂಡ್ ಸಿಸ್ಟಮ್ದವರಿಗೆ ನಾವು ಪೇಮೆಂಟ್ ಮಾಡೋಂಥ ರೀತಿ ಆಗ್ತದೆ. ಯಾಕಂತಂದರೆ ಅವ್ರು ಹೇಳಿದ್ದಾರೆ, ಸರ್ ನಾವು ಉದ್ಘಾಟನೆ ಮಾಡಿದ್ಮೇಲೆ ನಾವು ಕೆಲಸಕ್ಕೆ ಹೆಂಗೆ ಇಟ್ಕೋಬೇಕು, ಕೆಲಸಕ್ಕೆ ಇಟ್ಕೊಂಡ್ಮೇಲೆ 4-5 ಮಂದಿ ಪಗಾರ ಹೆಂಗೆ ಕೊಡಬೇಕು, ನಾವು ಇದು ಆಗೋದಿಲ್ಲ. ಇದು ನಿಮ್ಮ ಸಮಾಜದವ್ರಿಗೆ ಒಪ್ಕೋಬೇಕು, ನಿಮ್ಮ ಸಮಾಜ ಅಂಡರ್ ತೊಗೋಬೇಕು. ಅದು ಒಪ್ಕೊಂಡ ಮೇಲೆ ಅದು ನೀವು ಸಮಾಜ ಒಂದು ಕಮಿಟಿ ಮಾಡಿದ್ಮೇಲೆ ಆ ಕಮಿಟಿಗೆ ನಾವು ಒಪ್ಪಿಸ್ತೀವಿ ಅಂತಂದರೆ ಆ ಕಮಿಟಿದನೇ ಎಲ್ಲ ಸಂಬಳಿಸ್ತಾರೆ. ಅಲ್ಲಿಂದ ಮೂಲಭೂತ ಸೌಕರ್ಯಗಳು, ಸ್ವಚ್ಛತೆ ಎಲ್ಲ ಕಾಪಾಡ್ತಾರೆ. ಅದಕ್ಕೆ ನೀವು ಒಂದು ಕಮಿಟಿ ಮಾಡಿ ಅಂತ ಹೇಳಿದ್ದಾರೆ. ನಾನು ಈ ನಿಮ್ಮ TV ಮೂಲಕ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಮತ್ತು ನಾನು ಪ್ರಿಯಾಂಕ ಖರ್ಗೆ ಸಾಹೇಬ್ ವಿನಂತಿ ಮಾಡ್ತೀನಿ, ಕಮಿಟಿ ಮಾಡಿ ಒಪ್ಪಿಸಿ ಅಲ್ಲಿ ಎಲ್ಲರಿಗೆ ಸವಲತ್ತು ಮಾಡಿಕೊಡ್ರಿ ಅಂತಂದು. ಮತ್ತು ಇದೇ ತಿಂಗಳು ಉದ್ಘಾಟನೆ ಮಾಡಬೇಕು. ಯಾಕಂತಂದರೆ ಮುಂದಿನ ತಿಂಗಳು 8ನೇ ತಾರೀಕು 9ನೇ ತಿಂಗಳು 2026ರಲ್ಲಿ ನಾನು ಜಿಲ್ಲಾಧಿಕಾರಿ ಮೂಲಕ ಹೋರಾಟ ಮಾಡ್ತಾ ಇದ್ದೀನಿ. ಅದಕ್ಕೆ ಅದರೊಳಗೆ ಉದ್ಘಾಟನೆ ಮಾಡಿ ಎಲ್ಲ ಸಾರ್ವಜನಿಕರಿಗೆ ಅಂಬೇಡ್ಕರ್ ಭವನ ಕಾರ್ಯಕ್ರಮ ಮಾಡಲು ಅವಕಾಶ ಮಾಡಿಕೊಡ್ಬೇಕು ಅಂತ TV ಮೂಲಕ ಕೇಳೋಕ್ಕೆ ಇಷ್ಟಪಡ್ತೀನಿ.